ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮಡಿಕೇರಿಯಲ್ಲಿ ಅಮೃತ್ ಯೋಜನೆಯಿಂದ ಏನೇನು ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಈಗ ನಮ್ಮ ಮಡಿಕೇರಿ ಹಿಲ್ ರಸ್ತೆ ಸಮೀಪ ಇದ್ದೀವಿ. ಇಲ್ಲಿ ಅಂದರೆ ಸಂಪೂರ್ಣವಾಗಿ ರಸ್ತೆಯನ್ನು ಪೈಪ್ ಹಾಕ್ಲಿಕ್ಕೆ ಅಂತ ಹೇಳಿ ಈ ರೀತಿ ಆಗಿದ್ದಾರೆ ನೋಡಿ, ತೋರಿಸ್ತೀವಿ. ಈ ರೀತಿ ಕಾಂಕ್ರೀಟ್ ರಸ್ತೆ ಇರಲಿ, ಡಾಂಬರೀಕರಣ ರಸ್ತೆ ಇರಲಿ, ಎಲ್ಲ ರಸ್ತೆಯನ್ನು ಈ ರೀತಿ ಕಟ್ ಮಾಡಿ ಹಾಕುವಂಥದ್ದು. ಮತ್ತು ಅದನ್ನು ಸರಿಪಡಿಸಲ್ಲ, ಯಾಕಂದರೆ ವ್ಯವಸ್ಥಿತವಾಗಿ ಮಾಡಿದರೆ ಆಗುತ್ತೆ. ಈಗ ನೀರು ಎಲ್ಲರಿಗೂ ಬೇಕು, ಅಮೃತ್ ಯೋಜನೆ ಅಂದರೆ ನೀರು ಎಲ್ಲರಿಗೂ ಬರುತ್ತೆ, ಮನೆ ಮನೆಗೆ ನೀರು ಬರುತ್ತೆ ಅಂತ ಈ ಯೋಜನೆ ಇದೆ. ಆದರೆ ಅದು ಸಮರ್ಪಕವಾಗಿ ಅವರು ಕಾಮಗಾರಿ ಮಾಡ್ತಾ ಇದ್ದಾರೆ. ಕಳೆದ 1.5 ವರ್ಷದಿಂದ ಇದೇ ರೀತಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆಗಳು ಈ ರೀತಿ ರಸ್ತೆಯನ್ನು ಎಲ್ಲ ಬಗೆದು ಇಟ್ಟಿದ್ದಾರೆ. ಕಳೆದ ಮಳೆಗಾಲದಲ್ಲಿ ತೀವ್ರ ಸಮಸ್ಯೆ ಆಗಿತ್ತು ಜನರಿಗೆ. ಮತ್ತೆ ಅದನ್ನು ಮಳೆಗಾಲ ನಿಲ್ಲಿಸಿದ್ರು, ಕಾಮಗಾರಿಯನ್ನು ಸ್ಥಗಿತ ಮಾಡಿದರು, ಮತ್ತೆ ಆರಂಭ ಮಾಡಿದರು. ಈಗ ಮತ್ತೆ ಮಳೆಗಾಲ ಆರಂಭ ಆಗ್ತಾ ಇದೆ, ಅಲ್ಲಲ್ಲಿ ಮಳೆ ಸುರಿತಾ ಇದೆ. ಸಂಪೂರ್ಣವಾಗಿ ರಸ್ತೆ ಈ ರೀತಿ ಕಿತ್ತೋಗ್ತಾ ಇದೆ. ಅಂದರೆ ಈಗ ಮಳೆ ಬಂದರೆ ನೀರೆಲ್ಲ ಅವ್ರು ಏನು ಮಾಡಿದ್ದಾರೆ, ರಸ್ತೆ ಕಟ್ ಮಾಡಿದರೆ ಇದರ ಮೂಲಕ ಬಂದು ನೀರೆಲ್ಲ ರೋಡಿಗೆ ಹೋಗುವಂಥದ್ದು. ಮತ್ತೆ ತೀವ್ರ ಸಮಸ್ಯೆ ಆಗುತ್ತೆ, ಕೆಸರುಮಯ ಆಗುತ್ತೆ. ಈ ರೀತಿ ಮಡಿಕೇರಿ ಸಾಕಷ್ಟು ಕಡೆಗೆ ಇದೇ ರೀತಿಯಾಗಿ ಸಾಕಷ್ಟು ದೂರುಗಳು ಕೂಡ ಕೊಟ್ಟಿದ್ದಾರೆ. ನಗರಸಭೆಗೆ ಹೇಳ್ತಾರೆ, ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಯಾವುದನ್ನು ಅವ್ರು ಕೇಳ್ತಾ ಇಲ್ಲ. ನಗರಸಭೆ ಸದಸ್ಯರೇ ಹೋಗಿ ಕೇಳಿದಾಗ ಅವರ ಮೇಲೆ ದೂರು ಕೊಡ್ತೀವಿ ಅಂತ ಹೇಳಿ ಅವರು ಇದು ಮಾಡಿದ್ದಾರೆ. ಅವರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದೆ. ಯಾಕೆಂದರೆ ಇದು ಬೇಗ ಬೇಗ ಮುಗಿಸಿದ್ರೆ ಆಗುತ್ತೆ. ಮಡಿಕೇರಿ ಸಣ್ಣ ಪಟ್ಟಣ ಇದು. ಇಲ್ಲಿಯೇ ಇಷ್ಟೊಂದು ಕಾಮಗಾರಿ ವಿಳಂಬ ಅಂದರೆ ಅದರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ UGD ಅಂತ ಹೇಳಿ ಇದು 7 ವರ್ಷ ಆಯಿತು. UGDಲಿ ರಸ್ತೆ ಮಧ್ಯ ಮಾಡಿರುವಂಥದ್ದು, ಅದು ಈಗ ಗೊತ್ತಾಗಲ್ಲ, ಅಲ್ಲಿ ಮಾಡಿದ್ದಾರೆ. ಇದು ಮಾಡಿ 7 ವರ್ಷ ಆಯಿತು, ಅದು ಕೂಡ ಕಾಮಗಾರಿ ಇನ್ನೂ ಮುಗಿಲ್ಲ. ಮಡಿಕೇರಿಯಲ್ಲಿ ಯಾವ ಕಾಮಗಾರಿ ಮುಗಿಯಲ್ಲ. ಆ UGD ಜೊತೆಗೆ ಈಗ ಇದೊಂದು ರಸ್ತೆ ಸಂಪೂರ್ಣವಾಗಿ ಈ ರೀತಿ UGD ಇಲ್ಲಿದೆ, ಅದು ಈಗ ಮುಚ್ಚಿದ್ದಾರೆ. ಪಕ್ಕದಲ್ಲಿ ಈಗ ಅಮೃತ್ ಯೋಜನೆ ಕಾಮಗಾರಿ ಪೈಪ್ಲೈನ್ ಹಾಕಿರುವಂಥದ್ದು. ಇನ್ನು ಯಾವುದೇ ಒಂದು ಮನೆ ಕೂಡ ನೀರು ಕನೆಕ್ಷನ್ ಕೊಟ್ಟಿಲ್ಲ. 1.5 ವರ್ಷ ಆಯಿತು ಕಾಮಗಾರಿ ಆರಂಭ ಮಾಡಿ. ಎಲ್ಲ ಕಡೆ ರಸ್ತೆಗಳು ಕಿತ್ತು ಹೋಗ್ತಾ ಇದೆ. ಈಗ ಹೊಸ ಕಾಂಕ್ರೀಟ್ ರಸ್ತೆ ಮಾಡಿದ್ರು ಕೂಡ ಅದನ್ನು ಮತ್ತೆ ಬಂದು ಕಟ್ ಮಾಡಿ ಅಲ್ಲಿ ಪೈಪ್ ಹಾಕುವಂಥದ್ದು ಈ ರೀತಿ ಆಗ್ತಾ ಇದೆ. ಯಾರೂ ಕೇಳುವಂತಿಲ್ಲ. ಅವರು ಪ್ರಶ್ನೆ ಮಾಡಿದರೆ ಅವರಿಗೆ ಎದುರು ಮಾತಾಡುವಂಥ ಕೆಲಸ ಆಗ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸಿ ಮಳೆಗಾಲದ ಒಳಗೆ ಎಲ್ಲಿ ಕಾಂಕ್ರೀಟ್ ಹಾಕಬೇಕು ಅಲ್ಲಿ ಹಾಕಿ ಅಂತ ಹೇಳಿ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಕಳೆದ ವರ್ಷ ಮಳೆಗಾಲಕ್ಕೆ ಮೊದಲು ಮಾಡಿದಂಥ ಈ ರಸ್ತೆ ಕಟ್ ಮಾಡಿರೋದು, ಅದಕ್ಕೆ ಇನ್ನೂ ಕೂಡ ಕಾಂಕ್ರೀಟ್ ಹಾಕಿಲ್ಲ. 1 ವರ್ಷದಿಂದ ಅದೇ ರೀತಿ ಇದೆ. ಅದೇ ರೀತಿ ಬಿಟ್ಟರೆ ಮಳೆಗಾಲ ಸಂಪೂರ್ಣವಾಗಿ ರಸ್ತೆ ಈ ರೀತಿ ಹಾಳಾಗುವಂಥ ವ್ಯವಸ್ಥೆ ಆಗುತ್ತೆ. ಅದರಿಂದ ಆದಷ್ಟು ಬೇಗ ಎಲ್ಲೆಲ್ಲಿ ಕಾಂಕ್ರೀಟ್ ಹಾಕಬೇಕು, ಎಲ್ಲೆಲ್ಲಿ ಡಾಂಬರೀಕರಣ ಮಾಡಬೇಕು, ಎಲ್ಲವನ್ನು ಮಾಡಿ ಅಂತ ಹೇಳಿ ಜನತೆ ಆಗ್ರಹ ಮಾಡ್ತಾ ಇದ್ದಾರೆ. ಇದಿಷ್ಟು ಮಡಿಕೇರಿ ಅಮೃತ್ ಯೋಜನೆಗೆ ಸಂಬಂಧಪಟ್ಟಂಥ ಸುದ್ದಿ. ಉಳಿದ ಸುದ್ದಿಗಳನ್ನು ಸಹೋದ್ಯೋಗಿಗಳು ನೀಡ್ತಾ ಹೋಗ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮಡಿಕೇರಿಯಲ್ಲಿ ಅಮೃತ್ ಯೋಜನೆಯಿಂದ ಏನೇನು ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಈಗ ನಮ್ಮ ಮಡಿಕೇರಿ ಹಿಲ್ ರಸ್ತೆ ಸಮೀಪ ಇದ್ದೀವಿ. ಇಲ್ಲಿ ಅಂದರೆ ಸಂಪೂರ್ಣವಾಗಿ ರಸ್ತೆಯನ್ನು ಪೈಪ್ ಹಾಕ್ಲಿಕ್ಕೆ ಅಂತ ಹೇಳಿ ಈ ರೀತಿ ಆಗಿದ್ದಾರೆ ನೋಡಿ, ತೋರಿಸ್ತೀವಿ. ಈ ರೀತಿ ಕಾಂಕ್ರೀಟ್ ರಸ್ತೆ ಇರಲಿ, ಡಾಂಬರೀಕರಣ ರಸ್ತೆ ಇರಲಿ, ಎಲ್ಲ ರಸ್ತೆಯನ್ನು ಈ ರೀತಿ ಕಟ್ ಮಾಡಿ ಹಾಕುವಂಥದ್ದು. ಮತ್ತು ಅದನ್ನು ಸರಿಪಡಿಸಲ್ಲ, ಯಾಕಂದರೆ ವ್ಯವಸ್ಥಿತವಾಗಿ ಮಾಡಿದರೆ ಆಗುತ್ತೆ. ಈಗ ನೀರು ಎಲ್ಲರಿಗೂ ಬೇಕು, ಅಮೃತ್ ಯೋಜನೆ ಅಂದರೆ ನೀರು ಎಲ್ಲರಿಗೂ ಬರುತ್ತೆ, ಮನೆ ಮನೆಗೆ ನೀರು ಬರುತ್ತೆ ಅಂತ ಈ ಯೋಜನೆ ಇದೆ. ಆದರೆ ಅದು ಸಮರ್ಪಕವಾಗಿ ಅವರು ಕಾಮಗಾರಿ ಮಾಡ್ತಾ ಇದ್ದಾರೆ. ಕಳೆದ 1.5 ವರ್ಷದಿಂದ ಇದೇ ರೀತಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆಗಳು ಈ ರೀತಿ ರಸ್ತೆಯನ್ನು ಎಲ್ಲ ಬಗೆದು ಇಟ್ಟಿದ್ದಾರೆ. ಕಳೆದ ಮಳೆಗಾಲದಲ್ಲಿ ತೀವ್ರ ಸಮಸ್ಯೆ ಆಗಿತ್ತು ಜನರಿಗೆ. ಮತ್ತೆ ಅದನ್ನು ಮಳೆಗಾಲ ನಿಲ್ಲಿಸಿದ್ರು, ಕಾಮಗಾರಿಯನ್ನು ಸ್ಥಗಿತ ಮಾಡಿದರು, ಮತ್ತೆ ಆರಂಭ ಮಾಡಿದರು. ಈಗ ಮತ್ತೆ ಮಳೆಗಾಲ ಆರಂಭ ಆಗ್ತಾ ಇದೆ, ಅಲ್ಲಲ್ಲಿ ಮಳೆ ಸುರಿತಾ ಇದೆ. ಸಂಪೂರ್ಣವಾಗಿ ರಸ್ತೆ ಈ ರೀತಿ ಕಿತ್ತೋಗ್ತಾ ಇದೆ. ಅಂದರೆ ಈಗ ಮಳೆ ಬಂದರೆ ನೀರೆಲ್ಲ ಅವ್ರು ಏನು ಮಾಡಿದ್ದಾರೆ, ರಸ್ತೆ ಕಟ್ ಮಾಡಿದರೆ ಇದರ ಮೂಲಕ ಬಂದು ನೀರೆಲ್ಲ ರೋಡಿಗೆ ಹೋಗುವಂಥದ್ದು. ಮತ್ತು ತೀವ್ರ ಸಮಸ್ಯೆ ಆಗುತ್ತೆ, ಕೆಸರುಮಯ ಆಗುತ್ತೆ. ಈ ರೀತಿ ಮಡಿಕೇರಿ ಸಾಕಷ್ಟು ಕಡೆಗೆ ಇದೇ ರೀತಿಯಾಗಿ ಸಾಕಷ್ಟು ದೂರುಗಳು ಕೂಡ ಕೊಟ್ಟಿದ್ದಾರೆ. ನಗರಸಭೆಗೆ ಹೇಳ್ತಾರೆ, ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಯಾವುದನ್ನು ಅವ್ರು ಕೇಳ್ತಾ ಇಲ್ಲ. ನಗರಸಭೆ ಸದಸ್ಯರೇ ಹೋಗಿ ಕೇಳಿದಾಗ ಅವರ ಮೇಲೆ ದೂರು ಕೊಡ್ತೀವಿ ಅಂತ ಹೇಳಿ ಅವರು ಇದು ಮಾಡಿದ್ದಾರೆ. ಅವರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದೆ. ಯಾಕೆಂದರೆ ಇದು ಬೇಗ ಬೇಗ ಮುಗಿಸಿದ್ರೆ ಆಗುತ್ತೆ. ಮಡಿಕೇರಿ ಸಣ್ಣ ಪಟ್ಟಣ ಇದು. ಇಲ್ಲಿಯೇ ಇಷ್ಟೊಂದು ಕಾಮಗಾರಿ ವಿಳಂಬ ಅಂದರೆ ಅದರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ UGD ಅಂತ ಹೇಳಿ ಇದು 7 ವರ್ಷ ಆಯಿತು. UGDಲಿ ರಸ್ತೆ ಮಧ್ಯ ಮಾಡಿರುವಂಥದ್ದು, ಅದು ಈಗ ಗೊತ್ತಾಗಲ್ಲ, ಅಲ್ಲಿ ಮಾಡಿದ್ದಾರೆ. ಇದು ಮಾಡಿ 7 ವರ್ಷ ಆಯಿತು, ಅದು ಕೂಡ ಕಾಮಗಾರಿ ಇನ್ನೂ ಮುಗಿಲ್ಲ. ಮಡಿಕೇರಿಯಲ್ಲಿ ಯಾವ ಕಾಮಗಾರಿ ಮುಗಿಯಲ್ಲ. ಆ UGD ಜೊತೆಗೆ ಈಗ ಇದೊಂದು ರಸ್ತೆ ಸಂಪೂರ್ಣವಾಗಿ ಈ ರೀತಿ UGD ಇಲ್ಲಿದೆ, ಅದು ಈಗ ಮುಚ್ಚಿದ್ದಾರೆ. ಪಕ್ಕದಲ್ಲಿ ಈಗ ಅಮೃತ್ ಯೋಜನೆ ಕಾಮಗಾರಿ ಪೈಪ್ಲೈನ್ ಹಾಕಿರುವಂಥದ್ದು. ಇನ್ನು ಯಾವುದೇ ಒಂದು ಮನೆ ಕೂಡ ನೀರು ಕನೆಕ್ಷನ್ ಕೊಟ್ಟಿಲ್ಲ. 1.5 ವರ್ಷ ಆಯಿತು ಕಾಮಗಾರಿ ಆರಂಭ ಮಾಡಿ. ಎಲ್ಲ ಕಡೆ ರಸ್ತೆಗಳು ಕಿತ್ತು ಹೋಗ್ತಾ ಇದೆ. ಈಗ ಹೊಸ ಕಾಂಕ್ರೀಟ್ ರಸ್ತೆ ಮಾಡಿದ್ರು ಕೂಡ ಅದನ್ನು ಮತ್ತೆ ಬಂದು ಕಟ್ ಮಾಡಿ ಅಲ್ಲಿ ಪೈಪ್ ಹಾಕುವಂಥದ್ದು ಈ ರೀತಿ ಆಗ್ತಾ ಇದೆ. ಯಾರೂ ಕೇಳುವಂತಿಲ್ಲ. ಅವರು ಪ್ರಶ್ನೆ ಮಾಡಿದರೆ ಅವರಿಗೆ ಎದುರು ಮಾತಾಡುವಂಥ ಕೆಲಸ ಆಗ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸಿ ಮಳೆಗಾಲದ ಒಳಗೆ ಎಲ್ಲಿ ಕಾಂಕ್ರೀಟ್ ಹಾಕಬೇಕು ಅಲ್ಲಿ ಹಾಕಿ ಅಂತ ಹೇಳಿ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಕಳೆದ ವರ್ಷ ಮಳೆಗಾಲಕ್ಕೆ ಮೊದಲು ಮಾಡಿದಂಥ ಈ ರಸ್ತೆ ಕಟ್ ಮಾಡಿರೋದು, ಅದಕ್ಕೆ ಇನ್ನೂ ಕೂಡ ಕಾಂಕ್ರೀಟ್ ಹಾಕಿಲ್ಲ. 1 ವರ್ಷದಿಂದ ಅದೇ ರೀತಿ ಇದೆ. ಅದೇ ರೀತಿ ಬಿಟ್ಟರೆ ಮಳೆಗಾಲ ಸಂಪೂರ್ಣವಾಗಿ ರಸ್ತೆ ಈ ರೀತಿ ಹಾಳಾಗುವಂಥ ವ್ಯವಸ್ಥೆ ಆಗುತ್ತೆ. ಅದರಿಂದ ಆದಷ್ಟು ಬೇಗ ಎಲ್ಲೆಲ್ಲಿ ಕಾಂಕ್ರೀಟ್ ಹಾಕಬೇಕು, ಎಲ್ಲೆಲ್ಲಿ ಡಾಂಬರೀಕರಣ ಮಾಡಬೇಕು, ಎಲ್ಲವನ್ನು ಮಾಡಿ ಅಂತ ಹೇಳಿ ಜನತೆ ಆಗ್ರಹ ಮಾಡ್ತಾ ಇದ್ದಾರೆ. ಇದಿಷ್ಟು ಮಡಿಕೇರಿ ಅಮೃತ್ ಯೋಜನೆಗೆ ಸಂಬಂಧಪಟ್ಟಂಥ ಸುದ್ದಿ. ಉಳಿದ ಸುದ್ದಿಗಳನ್ನು ಸಹೋದ್ಯೋಗಿಗಳು ನೀಡ್ತಾ ಹೋಗ್ತಾರೆ. ಓವರ್ ಟು ಯು.
ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮಡಿಕೇರಿಯಲ್ಲಿ ಅಮೃತ್ ಯೋಜನೆಯಿಂದ ಏನೇನು ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಈಗ ನಮ್ಮ ಮಡಿಕೇರಿ ಹಿಲ್ ರಸ್ತೆ ಸಮೀಪ ಇದ್ದೀವಿ. ಇಲ್ಲಿ ಅಂದರೆ ಸಂಪೂರ್ಣವಾಗಿ ರಸ್ತೆಯನ್ನು ಪೈಪ್ ಹಾಕ್ಲಿಕ್ಕೆ ಅಂತೇಳಿ ಈ ರೀತಿ ಆಗಿದ್ದಾರೆ ನೋಡಿ, ತೋರಿಸ್ತೀವಿ. ಈ ರೀತಿ ಕಾಂಕ್ರೀಟ್ ರಸ್ತೆ ಇರಲಿ, ಡಾಂಬರೀಕರಣ ರಸ್ತೆ ಇರಲಿ, ಎಲ್ಲ ರಸ್ತೆಯನ್ನು ಈ ರೀತಿ ಕಟ್ ಮಾಡಿ ಹಾಕುವಂಥದ್ದು. ಮತ್ತು ಅದನ್ನು ಸರಿಪಡಿಸಲ್ಲ, ಯಾಕಂದರೆ ವ್ಯವಸ್ಥಿತವಾಗಿ ಮಾಡಿದರೆ ಆಗುತ್ತೆ. ಈಗ ನೀರು ಎಲ್ಲರಿಗೂ ಬೇಕು, ಅಮೃತ್ ಯೋಜನೆ ಅಂದರೆ ನೀರು ಎಲ್ಲರಿಗೂ ಬರುತ್ತೆ, ಮನೆ ಮನೆಗೆ ನೀರು ಬರುತ್ತೆ ಅಂತ ಈ ಯೋಜನೆ ಇದೆ. ಆದರೆ ಅದು ಸಮರ್ಪಕವಾಗಿ ಅವರು ಕಾಮಗಾರಿ ಮಾಡ್ತಾ ಇದ್ದಾರೆ. ಕಳೆದ 1.5 ವರ್ಷದಿಂದ ಇದೇ ರೀತಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆಗಳು ಈ ರೀತಿ ರಸ್ತೆಯನ್ನು ಎಲ್ಲ ಬಗೆದು ಇಟ್ಟಿದ್ದಾರೆ. ಕಳೆದ ಮಳೆಗಾಲದಲ್ಲಿ ತೀವ್ರ ಸಮಸ್ಯೆ ಆಗಿತ್ತು ಜನರಿಗೆ. ಮತ್ತೆ ಅದನ್ನು ಮಳೆಗಾಲ ನಿಲ್ಲಿಸಿದ್ರು, ಕಾಮಗಾರಿಯನ್ನು ಸ್ಥಗಿತ ಮಾಡಿದರು, ಮತ್ತೆ ಆರಂಭ ಮಾಡಿದರು. ಈಗ ಮತ್ತೆ ಮಳೆಗಾಲ ಆರಂಭ ಆಗ್ತಾ ಇದೆ, ಅಲ್ಲಲ್ಲಿ ಮಳೆ ಸುರಿತಾ ಇದೆ, ಸಂಪೂರ್ಣವಾಗಿ ರಸ್ತೆ ಈ ರೀತಿ ಕಿತ್ತೋಗ್ತಾ ಇದೆ. ಅಂದರೆ ಈಗ ಮಳೆ ಬಂದರೆ ನೀರೆಲ್ಲ ಈ ಅವ್ರು ಏನು ಮಾಡಿದ್ದಾರೆ, ರಸ್ತೆ ಕಟ್ ಮಾಡಿದರೆ ಇದರ ಮೂಲಕ ಬಂದು ನೀರೆಲ್ಲ ರೋಡಿಗೆ ಹೋಗುವಂಥದ್ದು, ಮತ್ತು ತೀವ್ರ ಸಮಸ್ಯೆ ಆಗುತ್ತೆ, ಕೆಸರುಮಯ ಆಗುತ್ತೆ. ಈ ರೀತಿ ಮಡಿಕೇರಿ ಸಾಕಷ್ಟು ಕಡೆಗೆ ಇದೇ ರೀತಿಯಾಗಿ ಸಾಕಷ್ಟು ದೂರುಗಳು ಕೂಡ ಕೊಟ್ಟಿದ್ದಾರೆ. ನಗರಸಭೆಗೆ ಹೇಳ್ತಾರೆ, ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಯಾವುದನ್ನು ಅವ್ರು ಕೇಳ್ತಾ ಇಲ್ಲ. ನಗರಸಭೆ ಸದಸ್ಯರೇ ಹೋಗಿ ಕೇಳಿದಾಗ ಅವರ ಮೇಲೆ ದೂರು ಕೊಡ್ತೀವಿ ಅಂತ ಹೇಳಿ ಅವರು ಇದು ಮಾಡಿದ್ದಾರೆ. ಅವರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದೆ, ಯಾಕೆಂದರೆ ಇದು ಬೇಗ ಬೇಗ ಮುಗಿಸಿದ್ರೆ ಆಗುತ್ತೆ. ಮಡಿಕೇರಿ ಸಣ್ಣ ಪಟ್ಟಣ ಇದು, ಇಲ್ಲಿಯೇ ಇಷ್ಟೊಂದು ಕಾಮಗಾರಿ ವಿಳಂಬ ಅಂದರೆ ಅದರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ UGD ಅಂತ ಹೇಳಿ ಇದು 7 ವರ್ಷ ಆಯಿತು. UGDಲಿ ರಸ್ತೆ ಮಧ್ಯ ಮಾಡಿರುವಂಥದ್ದು, ಅದು ಈಗ ಗೊತ್ತಾಗಲ್ಲ, ಅಲ್ಲಿ ಮಾಡಿದ್ದಾರೆ. ಇದು ಮಾಡಿ 7 ವರ್ಷ ಆಯಿತು, ಅದು ಕೂಡ ಕಾಮಗಾರಿ ಇನ್ನೂ ಮುಗಿಲ್ಲ. ಮಡಿಕೇರಿಯಲ್ಲಿ ಯಾವ ಕಾಮಗಾರಿಯೂ ಮುಗಿಯಲ್ಲ. ಆ UGD ಜೊತೆಗೆ ಈಗ ಇದೊಂದು ರಸ್ತೆ ಸಂಪೂರ್ಣವಾಗಿ ಈ ರೀತಿ UGD ಇಲ್ಲಿದೆ, ಅದು ಈಗ ಮುಚ್ಚಿದ್ದಾರೆ. ಪಕ್ಕದಲ್ಲಿ ಈಗ ಅಮೃತ್ ಯೋಜನೆ ಕಾಮಗಾರಿ ಪೈಪ್ಲೈನ್ ಹಾಕಿರುವಂಥದ್ದು. ಇನ್ನು ಯಾವುದೇ ಒಂದು ಮನೆ ಕೂಡ ನೀರು ಕನೆಕ್ಷನ್ ಕೊಟ್ಟಿಲ್ಲ. 1.5 ವರ್ಷ ಆಯಿತು ಕಾಮಗಾರಿ ಆರಂಭ ಮಾಡಿ. ಎಲ್ಲ ಕಡೆ ರಸ್ತೆಗಳು ಕಿತ್ತೋಗ್ತಾ ಇದೆ. ಈಗ ಹೊಸ ಕಾಂಕ್ರೀಟ್ ರಸ್ತೆ ಮಾಡಿದರೂ ಕೂಡ ಅದನ್ನು ಮತ್ತೆ ಬಂದು ಕಟ್ ಮಾಡಿ ಅಲ್ಲಿ ಪೈಪ್ ಹಾಕುವಂಥದ್ದು ಈ ರೀತಿ ಆಗ್ತಾ ಇದೆ. ಯಾರೂ ಕೇಳುವಂತಿಲ್ಲ. ಅವರು ಪ್ರಶ್ನೆ ಮಾಡಿದರೆ ಅವರಿಗೆ ಎದುರು ಮಾತಾಡುವಂಥ ಕೆಲಸ ಆಗ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸಿ ಮಳೆಗಾಲದ ಒಳಗೆ ಎಲ್ಲಿ ಕಾಂಕ್ರೀಟ್ ಹಾಕಬೇಕು ಅಲ್ಲಿ ಹಾಕಿ ಅಂತ ಹೇಳಿ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಕಳೆದ ವರ್ಷ ಮಳೆಗಾಲಕ್ಕೆ ಮೊದಲು ಮಾಡಿದಂಥ ಈ ರಸ್ತೆ ಕಟ್ ಮಾಡಿರೋದು, ಅದಕ್ಕೆ ಇನ್ನೂ ಕೂಡ ಕಾಂಕ್ರೀಟ್ ಹಾಕಿಲ್ಲ. 1 ವರ್ಷದಿಂದ ಅದೇ ರೀತಿ ಇದೆ. ಅದೇ ರೀತಿ ಬಿಟ್ಟರೆ ಮಳೆಗಾಲ ಸಂಪೂರ್ಣವಾಗಿ ರಸ್ತೆ ಈ ರೀತಿ ಹಾಳಾಗುವಂಥ ವ್ಯವಸ್ಥೆ ಆಗುತ್ತೆ. ಅದರಿಂದ ಆದಷ್ಟು ಬೇಗ ಎಲ್ಲೆಲ್ಲಿ ಕಾಂಕ್ರೀಟ್ ಹಾಕಬೇಕು, ಎಲ್ಲೆಲ್ಲಿ ಡಾಂಬರೀಕರಣ ಮಾಡಬೇಕು, ಎಲ್ಲವನ್ನು ಮಾಡಿ ಅಂತ ಹೇಳಿ ಜನತೆ ಆಗ್ರಹ ಮಾಡ್ತಾ ಇದ್ದಾರೆ. ಇದಿಷ್ಟು ಮಡಿಕೇರಿ ಅಮೃತ್ ಯೋಜನೆಗೆ ಸಂಬಂಧಪಟ್ಟಂಥ ಸುದ್ದಿ. ಉಳಿದ ಸುದ್ದಿಗಳನ್ನು ಸಹೋದ್ಯೋಗಿಗಳು ನೀಡ್ತಾ ಹೋಗ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮಡಿಕೇರಿಯಲ್ಲಿ ಅಮೃತ್ ಯೋಜನೆಯಿಂದ ಏನೇನು ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಈಗ ನಮ್ಮ ಮಡಿಕೇರಿ ಹಿಲ್ ರಸ್ತೆ ಸಮೀಪ ಇದ್ದೀವಿ. ಇಲ್ಲಿ ಅಂದರೆ ಸಂಪೂರ್ಣವಾಗಿ ರಸ್ತೆಯನ್ನು ಪೈಪ್ ಹಾಕ್ಲಿಕ್ಕೆ ಅಂತೇಳಿ ಈ ರೀತಿ ಆಗಿದ್ದಾರೆ ನೋಡಿ, ತೋರಿಸ್ತೀವಿ. ಈ ರೀತಿ ಕಾಂಕ್ರೀಟ್ ರಸ್ತೆ ಇರಲಿ, ಡಾಂಬರೀಕರಣ ರಸ್ತೆ ಇರಲಿ, ಎಲ್ಲ ರಸ್ತೆಯನ್ನು ಈ ರೀತಿ ಕಟ್ ಮಾಡಿ ಹಾಕುವಂಥದ್ದು. ಮತ್ತು ಅದನ್ನು ಸರಿಪಡಿಸಲ್ಲ, ಯಾಕಂದರೆ ವ್ಯವಸ್ಥಿತವಾಗಿ ಮಾಡಿದರೆ ಆಗುತ್ತೆ. ಈಗ ನೀರು ಎಲ್ಲರಿಗೂ ಬೇಕು, ಅಮೃತ್ ಯೋಜನೆ ಅಂದರೆ ನೀರು ಎಲ್ಲರಿಗೂ ಬರುತ್ತೆ, ಮನೆ ಮನೆಗೆ ನೀರು ಬರುತ್ತೆ ಅಂತ ಈ ಯೋಜನೆ ಇದೆ. ಆದರೆ ಅದು ಸಮರ್ಪಕವಾಗಿ ಅವರು ಕಾಮಗಾರಿ ಮಾಡ್ತಾ ಇದ್ದಾರೆ. ಕಳೆದ 1.5 ವರ್ಷದಿಂದ ಇದೇ ರೀತಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆಗಳು ಈ ರೀತಿ ರಸ್ತೆಯನ್ನು ಎಲ್ಲ ಬಗೆದು ಇಟ್ಟಿದ್ದಾರೆ. ಕಳೆದ ಮಳೆಗಾಲದಲ್ಲಿ ತೀವ್ರ ಸಮಸ್ಯೆ ಆಗಿತ್ತು ಜನರಿಗೆ. ಮತ್ತೆ ಅದನ್ನು ಮಳೆಗಾಲ ನಿಲ್ಲಿಸಿದ್ರು, ಕಾಮಗಾರಿಯನ್ನು ಸ್ಥಗಿತ ಮಾಡಿದರು, ಮತ್ತೆ ಆರಂಭ ಮಾಡಿದರು. ಈಗ ಮತ್ತೆ ಮಳೆಗಾಲ ಆರಂಭ ಆಗ್ತಾ ಇದೆ, ಅಲ್ಲಲ್ಲಿ ಮಳೆ ಸುರಿತಾ ಇದೆ, ಸಂಪೂರ್ಣವಾಗಿ ರಸ್ತೆ ಈ ರೀತಿ ಕಿತ್ತೋಗ್ತಾ ಇದೆ. ಅಂದರೆ ಈಗ ಮಳೆ ಬಂದರೆ ನೀರೆಲ್ಲ ಅವ್ರು ಏನು ಮಾಡಿದ್ದಾರೆ, ರಸ್ತೆ ಕಟ್ ಮಾಡಿದರೆ ಇದರ ಮೂಲಕ ಬಂದು ನೀರೆಲ್ಲ ರೋಡಿಗೆ ಹೋಗುವಂಥದ್ದು, ಮತ್ತು ತೀವ್ರ ಸಮಸ್ಯೆ ಆಗುತ್ತೆ, ಕೆಸರುಮಯ ಆಗುತ್ತೆ. ಈ ರೀತಿ ಮಡಿಕೇರಿ ಸಾಕಷ್ಟು ಕಡೆಗೆ ಇದೇ ರೀತಿಯಾಗಿ ಸಾಕಷ್ಟು ದೂರುಗಳು ಕೂಡ ಕೊಟ್ಟಿದ್ದಾರೆ. ನಗರಸಭೆಗೆ ಹೇಳ್ತಾರೆ, ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಯಾವುದನ್ನು ಅವರು ಕೇಳ್ತಾ ಇಲ್ಲ. ನಗರಸಭೆ ಸದಸ್ಯರೇ ಹೋಗಿ ಕೇಳಿದಾಗ ಅವರ ಮೇಲೆ ದೂರು ಕೊಡ್ತೀವಿ ಅಂತ ಹೇಳಿ ಅವರು ಇದು ಮಾಡಿದ್ದಾರೆ. ಅವರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದೆ, ಯಾಕೆಂದರೆ ಇದು ಬೇಗ ಬೇಗ ಮುಗಿಸಿದ್ರೆ ಆಗುತ್ತೆ. ಮಡಿಕೇರಿ ಸಣ್ಣ ಪಟ್ಟಣ ಇದು, ಇಲ್ಲಿಯೇ ಇಷ್ಟೊಂದು ಕಾಮಗಾರಿ ವಿಳಂಬ ಅಂದರೆ ಅದರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ UGD ಅಂತ ಹೇಳಿ ಇದು 7 ವರ್ಷ ಆಯಿತು. UGDಲಿ ರಸ್ತೆ ಮಧ್ಯ ಮಾಡಿರುವಂಥದ್ದು, ಅದು ಈಗ ಗೊತ್ತಾಗಲ್ಲ, ಅಲ್ಲಿ ಮಾಡಿದ್ದಾರೆ. ಇದು ಮಾಡಿ 7 ವರ್ಷ ಆಯಿತು, ಅದು ಕೂಡ ಕಾಮಗಾರಿ ಇನ್ನೂ ಮುಗಿಲ್ಲ. ಮಡಿಕೇರಿಯಲ್ಲಿ ಯಾವ ಕಾಮಗಾರಿಯೂ ಮುಗಿಯಲ್ಲ. ಆ UGD ಜೊತೆಗೆ ಈಗ ಇದೊಂದು ರಸ್ತೆ ಸಂಪೂರ್ಣವಾಗಿ ಈ ರೀತಿ UGD ಇಲ್ಲಿದೆ, ಅದು ಈಗ ಮುಚ್ಚಿದ್ದಾರೆ. ಪಕ್ಕದಲ್ಲಿ ಈಗ ಅಮೃತ್ ಯೋಜನೆ ಕಾಮಗಾರಿ ಪೈಪ್ಲೈನ್ ಹಾಕಿರುವಂಥದ್ದು. ಇನ್ನು ಯಾವುದೇ ಒಂದು ಮನೆ ಕೂಡ ನೀರು ಕನೆಕ್ಷನ್ ಕೊಟ್ಟಿಲ್ಲ. 1.5 ವರ್ಷ ಆಯಿತು ಕಾಮಗಾರಿ ಆರಂಭ ಮಾಡಿ. ಎಲ್ಲ ಕಡೆ ರಸ್ತೆಗಳು ಕಿತ್ತೋಗ್ತಾ ಇದೆ. ಈಗ ಹೊಸ ಕಾಂಕ್ರೀಟ್ ರಸ್ತೆ ಮಾಡಿದರೂ ಕೂಡ ಅದನ್ನು ಮತ್ತೆ ಬಂದು ಕಟ್ ಮಾಡಿ ಅಲ್ಲಿ ಪೈಪ್ ಹಾಕುವಂಥದ್ದು ಈ ರೀತಿ ಆಗ್ತಾ ಇದೆ. ಯಾರೂ ಕೇಳುವಂತಿಲ್ಲ. ಅವರು ಪ್ರಶ್ನೆ ಮಾಡಿದರೆ ಅವರಿಗೆ ಎದುರು ಮಾತಾಡುವಂಥ ಕೆಲಸ ಆಗ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸಿ ಮಳೆಗಾಲದ ಒಳಗೆ ಎಲ್ಲಿ ಕಾಂಕ್ರೀಟ್ ಹಾಕಬೇಕು ಅಲ್ಲಿ ಹಾಕಿ ಅಂತ ಹೇಳಿ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಕಳೆದ ವರ್ಷ ಮಳೆಗಾಲಕ್ಕೆ ಮೊದಲು ಮಾಡಿದಂಥ ಈ ರಸ್ತೆ ಕಟ್ ಮಾಡಿರೋದು, ಅದಕ್ಕೆ ಇನ್ನೂ ಕೂಡ ಕಾಂಕ್ರೀಟನ್ನು ಹಾಕಿಲ್ಲ. 1 ವರ್ಷದಿಂದ ಅದೇ ರೀತಿ ಇದೆ. ಅದೇ ರೀತಿ ಬಿಟ್ಟರೆ ಮಳೆಗಾಲ ಸಂಪೂರ್ಣವಾಗಿ ರಸ್ತೆ ಈ ರೀತಿ ಹಾಳಾಗುವಂಥ ವ್ಯವಸ್ಥೆ ಆಗುತ್ತೆ. ಅದರಿಂದ ಆದಷ್ಟು ಬೇಗ ಎಲ್ಲೆಲ್ಲಿ ಕಾಂಕ್ರೀಟ್ ಹಾಕಬೇಕು, ಎಲ್ಲೆಲ್ಲಿ ಡಾಂಬರೀಕರಣ ಮಾಡಬೇಕು, ಎಲ್ಲವನ್ನು ಮಾಡಿ ಅಂತ ಹೇಳಿ ಜನತೆ ಆಗ್ರಹ ಮಾಡ್ತಾ ಇದ್ದಾರೆ. ಇದಿಷ್ಟು ಮಡಿಕೇರಿ ಅಮೃತ್ ಯೋಜನೆಗೆ ಸಂಬಂಧಪಟ್ಟಂಥ ಸುದ್ದಿ. ಉಳಿದ ಸುದ್ದಿಗಳನ್ನು ಸಹೋದ್ಯೋಗಿಗಳು ನೀಡ್ತಾ ಹೋಗ್ತಾರೆ. ಓವರ್ ಟು ಯು.